ಒಂದು ಹಾಜರಾತಿ ಅವರ ಸಾನ್ನಿಧ್ಯ ಇಲ್ಲಿ ಐತೆ ಅಂತ ತಿಳ್ಕೊಂಡು ಅವರ ಒಂದು ಸಾನ್ನಿಧ್ಯ ಕೈಗೊಳ್ಳುವುದು. ಅದೇ ರೀತಿ ರವಿಕುಮಾರ್ ಎಸ್ ಅನ್ಸು ಸಿಪಿಐ ಮುಸ್ಲಿಂ ಸಾಹಿತ್ಯ ಕೂಡ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಆಗಿಲ್ಲ. ಅವರು ಕೂಡ ಈ ಒಂದು ವೇದಿಕೆಗೆ ಏಕತೆ ಇಲ್ಲ, ನಾವು ಯಾಕೆ ಒಗ್ಗಟ್ಟಾಗಿಲ್ಲ, ಬೇರೆ ಸಮಾಜದವರು ಎಷ್ಟು ಒಗ್ಗಟ್ಟಾಗಿಲ್ಲ, ನಾವು ಒಗ್ಗಟ್ಟಾಗಲಿಕ್ಕೆ ನಮ್ಮಲ್ಲಿ ಏನಾದರೂ ಕಾರಣಗಳಿದ್ದಾವ, ವಿಫಲತೆ ಏನೈತೆ ಅಂತ ಬಹಳಷ್ಟು ಹೇಳಿದ್ದಾರೆ. ಈಗಾಗಲೇ ಈ ಒಂದು ಭವನದ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ನಾನು ಒಂದೆರಡು ಮಾತಾಡ್ತೀನಿ. ಒಂದು ಭವನ ಆಗಲಿಕ್ಕೆ ನಾನು ಮೊದಲಿಗೆ ನಾನು ಈ ಒಂದು ಓಣಿಯಲ್ಲಿ ನಾನಿದ್ದೆ. ಪ್ರಥಮವಾಗಿ ನಾನು ವಕೀಲ ವೃತ್ತಿ ಮಾಡುವಾಗ ಈ ಪಕ್ಕದ ಈ ಶಾಲೆ ಬಗ್ಗೆ ನಾನು ಮಾಡಿದ್ದೆ. ಹಾಗೆ ಇದೊಂದು ಅಂಗನವಾಡಿ ಒಂದು ಟೀಚರ್ ಅಂಗನವಾಡಿ ಶಾಲೆಯನ್ನು ನಡೆದಿತ್ತು. ಅವಾಗ ನಮ್ಮ ಸಮಾಜದ ಮುಖಂಡರಾದ ಬಾಬುರಾಜ್ ಸಂತಸದವರು 1,00,000 ರೂಪಾಯಿ ನೋಡ್ರಿಲ್ಲ, ಇಲ್ಲೆಲ್ಲ ಕೂದ್ರಾಗ ಏನಿಲ್ಲ, ಗುಡಿ ಅಂತ ಕಟ್ಟಬೇಕಾಗಿಲ್ಲ, ನವಂತಾಗ ಒಂದು ಏನೋ ಒಂದು ಅನುದಾನ ಕೊಡೋದಾಗ ಅವರು 1,00,000 ರೂಪಾಯಿ ಅಂತ ನಾವೇನು ಮಾಡಿದ್ವಿ, ಇಲ್ಲಿ ಪೂಜೆ ಮಾಡಿದ್ವಿ. ಇಂದಿಗರಿ ಚೌಡಾಗಿ ಆಗಮಿಸಿಕೊಂಡು ಇಂಥ ಒಂದು ಜಾಗದಲ್ಲಿ ನಾವು ಒಂದು ಭವನ ಕಟ್ಟಿದ್ವಿ. ಅದು ನಮ್ಮ ಸಮಾಜಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅದ್ರ ಜೊತೆ ಸಮಾಜದ ಬಹಳ ಗಣನೀಯವಾಗಿ ಸಂಖ್ಯೆ ಆದರೂ ಕೂಡ ನಾನು ಈ ಒಂದು ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಮ್ಮ ಸಮಾಜದ ಶಿಕ್ಷಣದಲ್ಲಿ ಸ್ವಲ್ಪ ಮುಂದುವರೆದು ಅಂತ ನನಗೆ ಅನಿಸ್ತು. ಈಗ ನಮ್ಮ ಉದ್ಘಾಟಕ ಹೇಳಿದ್ರು, ST ಪೈಲಿ ಯಾಕಾಗಿಲ್ಲ, ST ಪೈಲಿ ಯಾಕಾಗಿಲ್ಲ ಅನ್ನೋಕ್ಕೆ ಅನೇಕ ಕಾರಣಗಳುಂಟು. ಈಗ ನಾವು ನೋಡ್ತಾ ಮಟ್ಟಿಗೆ 90ರಿಂದ ನಾವು ಕೂಡ ST ಕಡೆ ನಾವು ಗುರುಬಿಟ್ಟು ಹೋಗ್ತೀವಿ. ಸುರ್ಪುರಲ್ಲಿ ಒಂದು 40 ಅಂತ 60 ಅಂತ 100 ಅಂತ ಪಾಪ ಎಷ್ಟು ಕಡೆಗೂ ಜನರು ಎಡೆಗೆ ಬರ್ತಾರೆ. ಅದ್ರದ್ದೇ ತಪ್ಪೇನಿಲ್ಲ. ಬಟ್ ಎಲ್ಲಿ ನಾವು ವೈಫಲ್ಯದಿಂದ ನಾವು ಎಲ್ಲಿ ಎಡವಾಗೈತೀವಿ ST ಆಗಬೇಕಂತ ಯಾರು ಕೂಡ ಇವತ್ತಿಗೂ ಕೂಡ ಅದನ್ನು ಯಾರು ನೋಡಿಲ್ಲ. ಸಮಾಜದ ಕೆಲವೊಂದು ವ್ಯಕ್ತಿಗಳು ಅಂತ